ಭಾರತೀಯ ಜನತಾ ಪಾರ್ಟಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪಾಂಡವಪುರ ತಾಲೂಕಿನ ಹೊನಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಿವೆಕೊಪ್ಪಲು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಂಪರ್ಕ ನೀಡದಿರುವುದರ ವಿರುದ್ಧ ಪಾಂಡವಪುರ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಇಂದು ಪ್ರತಿಭಟಿಸಲಾಯಿತು. ಪಾಂಡವಪುರ ತಾಲೂಕಿನ ಹೊನಗಾನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಎದುರು ಕಣಿವೆಕೊಪ್ಪಲು ಗ್ರಾಮದ ಜನರು ಕುಡಿಯುವ ನೀರಿನ ಸಂಪರ್ಕ ನೀಡದಿರುವುದರ ವಿರುದ್ಧ ಸೆಪ್ಟೆಂಬರ್ 15ರಂದು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರು. ಬಿಜೆಪಿ ಒಬಿಸಿ ಘಟಕದ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ಮಂಜಾಚಾರಿ ಮಾತನಾಡಿ, ಕೆಆರ್ಎಸ್ನಿಂದ 100 ಕಿಲೋಮೀಟರ್ ದೂರದಲ್ಲಿ ಇರುವವರಿಗೆ ಬೇರೆ ರಾಜ್ಯಗಳಿಗೆ ನೀರು ಕೊಡುತ್ತಾರೆ. ಆದರೆ ಕೆಆರ್ಎಸ್ನ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಇರುವ ಕಣಿವೆಕೊಪ್ಪಲು ಗ್ರಾಮದ 5ರಿಂದ 6 ಕುಟುಂಬಗಳಿಗೆ ನೀರಿನ ಸಂಪರ್ಕ ಕೊಡದೆ ನಮ್ಮನ್ನು ನಿರ್ಲಕ್ಷಿಸಿದ್ದಾರೆ. ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ, ಪಂಚಾಯಿತಿ ಅಧ್ಯಕ್ಷರು, ಪಿಡಿಒ, ಸಿಇಒ, ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದರೂ ಪ್ರಯೋಜನವಾಗಿಲ್ಲ ಎಂದು ಉಪವಾಸ ಸತ್ಯಾಗ್ರಹ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದರು. ಸ್ಥಳಕ್ಕೆ ಭೇಟಿ ನೀಡಿದ್ದ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣಾದ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೀಣಾ, ಚೆಸ್ಕಾಂ ಅಧಿಕಾರಿಗಳು ಎಲ್ಲ ಸೇರಿ 15 ದಿನದೊಳಗೆ ಕುಡಿಯುವ ನೀರನ್ನು ಒದಗಿಸುವುದಾಗಿ ತಿಳಿಸಿದ್ದರು. ಆದರೆ 40 ದಿನಗಳೇ ಕಳೆದರೂ ಯಾವುದೇ ನೀರಿನ ಸೌಲಭ್ಯವನ್ನು ಒದಗಿಸದೆ ನಿರ್ಲಕ್ಷಿಸಿದ್ದಾರೆ. ಆದ್ದರಿಂದ ಇಂದು ಭಾರತೀಯ ಜನತಾ ಪಾರ್ಟಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಕಣಿವೆಕೊಪ್ಪಲು ಗ್ರಾಮಕ್ಕೆ ಶಾಶ್ವತ ಕುಡಿಯುವ ನೀರನ್ನು ಒದಗಿಸಲು ಪ್ರತಿಭಟಿಸಲಾಯಿತು. ಬಿಜೆಪಿ ಅಧ್ಯಕ್ಷ ಧನಂಜಯ್ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಕರೆಯನ್ನು ಸ್ವೀಕರಿಸಿಲ್ಲ. ಕನಿಷ್ಠ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಸಹ ಏಕೆ ಹೋರಾಟ ಮಾಡುತ್ತಿದ್ದೀರಿ ಎಂದು ಸೌಜನ್ಯಕ್ಕೂ ಕೇಳಲಿಲ್ಲ. ಕಣಿವೆಕೊಪ್ಪಲು ಗ್ರಾಮದಲ್ಲಿ ವಾಸವಾಗಿರುವ ಮನೆಗಳಿಗೆ ಶಾಶ್ವತ ನೀರಿನ ವ್ಯವಸ್ಥೆ ಮಾಡಿಸಬೇಕು ಎಂದು ಪಟ್ಟು ಹಿಡಿದು ಹೋರಾಟ ಮುಂದುವರೆಸಿದರು. ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದರೂ ಭಾರತೀಯರಾದ ನಾವು ಇನ್ನು ನೀರು ಕೊಡಿ, ಬೆಳಕು ಕೊಡಿ ಎಂದು ಕೇಳುವುದು ಎಲ್ಲೋ ಒಂದು ರೀತಿ. ಉಳ್ಳವರಿಗೆ ಮಾತ್ರ ಸ್ವಾತಂತ್ರ್ಯ ದೊರಕಿದೆ, ಬಡವರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಂಬ ಸಂಶಯ ಮೂಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಅಧಿಕಾರಿಗಳು ಪರಸ್ಪರ ಹೊಣೆ ತಪ್ಪಿಸಿಕೊಂಡು ಒಬ್ಬರೊಬ್ಬರು ಮತ್ತೊಬ್ಬ ಇಲಾಖೆಯ ಮೇಲೆ ಬೆರಳು ತೋರಿಸುತ್ತಿರುವುದು ಗ್ರಾಮಸ್ಥರ ಕಣ್ಣಿಗೆ ಬಿದ್ದಿದೆ. ಕುಡಿಯುವ ನೀರಿಲ್ಲದೆ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಇನ್ನೂ ಸ್ಪಷ್ಟ ಪರಿಹಾರ ಸಿಕ್ಕಿಲ್ಲ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಆಮರಣಾಂತ ಉಪವಾಸ ಮಾಡಲಾಗುವುದು ಎಂದು ಎಚ್ಚರಿಸಿದ ನಂತರ ಸ್ಥಳಕ್ಕೆ ಬಂದ ಅಧಿಕಾರಿಗಳು, ಪಿಡಿಒ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಇನ್ನು 15 ದಿನದ ಒಳಗೆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ತಿಳಿಸಿದರು. ಅಲ್ಲಿಯ ತನಕ ಟ್ಯಾಂಕರ್ ಮೂಲಕ ನೀರನ್ನು ಒದಗಿಸಿಕೊಡುವುದಾಗಿ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನು ಕೈಬಿಡಲಾಯಿತು. ಪ್ರತಿಭಟನೆಯಲ್ಲಿ ಬಿಜೆಪಿ ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಎಲ್ ಅಶೋಕ್, ಎಸ್ಎನ್ಟಿ ಸೋಮಶೇಖರ್, ಬಿಜೆಪಿ ಜಿಲ್ಲಾ ಒಬಿಸಿ ಕಾರ್ಯದರ್ಶಿ ಮಂಜಾಚಾರಿ, ಆನಂದ್, ಮಂಜುನಾಥ, ಭಾಸ್ಕರ್, ಚೆನ್ನಪ್ಪ, ಸೋಮಾಚಾರಿ, ನರಸಿಂಹಾಚಾರಿ, ಡೈರಿ ರಾಮು, ರಾಮಚಂದ್ರು, ದಿನೇಶ್, ಭಾಗ್ಯಮ್ಮ, ಯಶೋಧ, ಯಶವಂತ್ ಸೇರಿದಂತೆ ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು. ಪಾಪ ಈ ದೇಶದಲ್ಲಿ ಕುಡಿಯೋ ನೀರಿಗೂ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ ಇದ್ರಂತ ದೌರ್ಭಾಗ್ಯ ಈ ತಾಲೂಕಾಡಳಿತ ಸತ್ತೋಗಿರೋದ? ಒಬ್ಬ ಅಧಿಕಾರಿಯಿಂದ ಒಬ್ಬ ಅಧಿಕಾರಿಗಳಿಗೆ ಸೌಮ್ಯತೆ ಇಲ್ಲ ಅಂದ್ರೆ ಏನ್ ಮಾಡಕ್ಕಿದು? ಇವ್ರ ಮನೆಗಳಲ್ಲಿ ಏನಾರು ನೀರಿಲ್ಲ ಅಂದಿದ್ರೆ ಇವ್ರ ಮನೆಯ ಪರಿಸ್ಥಿತಿ ಏನೈತಿ? ಮನೆಗೆ ನೀರ್ ಕೊಡಿ ಅಂತ ಹೇಳೋರೆ, ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ. ಅಲ್ಲಿ ತನಕ 15 ದಿನಕ್ಕೆ ನಮ್ದು ಒಪ್ಪಿಗೆ ಇದೆ. ಆದ್ರೆ ಕಾರಣ ಒಂದೇ ಒಂದು, ಟ್ಯಾಂಕರ್ ಅಲ್ಲಿ ಅವ್ರ ಮನೆಗಳಿಗೆ ನೀರ್ ಕೊಡುವಂತದ್ದು. 15 ದಿನಕ್ಕೆ ಒಪ್ಕೊಂಡ್ರು ನಾಳೆನೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ನಾಳೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮಾತ್ರ. ನೀವು ಸುಮ್ಮನೆ ನಾಳೆಗೆ ಹಂಗೆ ಹಂಗೆ ತಬ್ಬು ಬೋಳ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಮನೆಗೆ ನೀರು ಚಾಲು ಆಗುವವರೆಗೆ ನಾನು ಕಳಿಸಿ 10 ದಿನಕ್ಕೆ 20 ತಿಂಗಳಾಗ್ಲಿ ನೀರು ಕೊಡೋವರೆಗೂ ಟ್ಯಾಂಕರ್ ನೀರು
ಪ್ರಜಾಪ್ರಭುತ್ವದಲ್ಲಿ ಸೌಕರ್ಯಗಳನ್ನ ಬಡವರು ಗೋಳು ಕೇಳದ ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಬಂದಿಲ್ಲ. ನಾನು ಏನ್ ಹೇಳೋದು ಸರ್, ಕಳ್ಸಿಕೊಡ್ತೀವಿ ಅಂತ ಏನೋ ಕಿವಿ ಅಂದ್ರೆ ನಾವು ಇಲ್ಲ ಅಂತ ಅಂದ್ರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನೀವೇ ಒಪ್ತಾ ಇಲ್ಲ ಅಂತ ಮನೇನ್ ಪ್ರತಿಭಟನೆ ಮಾಡ್ತಾ ಇರೋರೇನು ಬೆಲೆ ಇಲ್ದೇನೆ ಮಾಡ್ತಾ ಇದ್ದಾರಾ? ಕಂಬ ಹಾಕೋದ್ನು KBR ಹಾಕ್ಬೇಕು ಕಂಬನ. ಮೇಡಮ್ ಅವ್ರು ಕಳ್ಸೋರ ನಾನು ಯಾಕೆ ಬೇಡ ಅಂತಾನೆ ಅದು ಮಾತಾಡ್ಕೊಳ್ಳಿ ಸರ್, ನಿಮ್ಮ ವೈಯಕ್ತಿಕ ಏನೋ ಅವತ್ತು ಕೂಡ ನಿಮ್ಗೆ 85,000 ಆಯ್ತದಂತೆ. ಇವರು ಇದ್ರು 85,000 ಆಯ್ತದಂತೆ. 85,000 ಪಂಚಾಯತಿನ ಕೊಡಕ್ಕಾಗಲ್ವಾ ಅಂದ್ರು. ನಾನೊಂದು ಲಕ್ಷನೇ ಕೊಡ್ತೀನಿ ಅಂದೆ. ಹಾಕ್ಬಿಟ್ಟಿದಾರಾ? ಹಿಂಗೆ ಅಲ್ಲೇ ಇಲ್ಲೇ ಕುತ್ಕೊಂಡು ಸುಳ್ಳು ಹೇಳ್ಬಿಟ್ಟಿದ್ರೆ ಸಣ್ಣ ಪುಟ್ಟವ್ರನ್ನ ತಗಲಾಕ್ಬಿಟ್ಟು ನಮಗೆ ಬುಡಕ್ ತಂದ್ಬಿಡ್ತಾರೆ. ಅಲ್ಲಿ PDO ಏನ್ ಮಾಡ್ತಾರೆ ಸಣ್ಣ ಪುಟ್ಟರು ಅಂದ್ರೆ ಪ್ರಬಲವಾಗಿರೋರು ಬಂದ್ರೆ ಕೆಲಸ ಅಧಿಕಾರಿಗಳಲ್ಲ ನೀವು ನಿಮ್ಗೆ ಗೌರವ ಇದೆ, ಗೌರವ ಪ್ರತಿಭಟನೆಗೆ ಒಬ್ಬ ಸಣ್ಣ ಪುಟ್ಟರು ಅಂತ ಅಂದ್ರೆ ಅರ್ಥ ಏನು? ತಪ್ಪ ಮಾತಾಡ್ತಿದ್ರ ಸರ್, ತಪ್ಪ ಮಾತಾಡ್ತಿದ್ರ ನೀವು. ತಾಲೂಕು ಆಡಳಿತ ಗ್ರಾಮ ಪಂಚಾಯಿತಿಯ ಒಂದು ಕರ್ತವ್ಯ ಆಗಿದ್ದು, ಕಳೆದ 2.5 ವರ್ಷಗಳಿಂದ ನಿರಂತರ ಹೋರಾಟ ಮಾಡಿ ಕಳೆದ 15 ದಿನದಲ್ಲಿ ಪಂಚಾಯತಿನ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಅವತ್ತು 15 ದಿನ ಟೈಮ್ ತಗೊಂಡು 1.5 ತಿಂಗಳಾದ್ರೂ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕುಡಿಯೋ ನೀರನ್ನ ಕೊಡಕ್ಕಾಗಿರ್ಲಿಲ್ಲ. ಇವತ್ತು ತಾಲೂಕ್ ಪಂಚಾಯತಿ ಇಒ ಹತ್ರ ಧರಣಿ ಮಾಡ್ತೀವಿ, ನಿಮ್ಮ ಹತ್ರ ಬಂದು ಅಂತ ಅವ್ರಿಗೆ ಮನವಿ ಕೊಟ್ಟು ಉದ್ದೇಶಪೂರ್ವಕವಾಗಿ ತಾಲೂಕ್ ಪಂಚಾಯತಿ ಇಒ ಅವರು ಒಂದು ಪ್ರತಿಭಟನೆ ಒಂದು ಇದಕ್ಕೆ ಅವತ್ತು ಇವರು ಇವತ್ತು ಗೈರು ಹಾಜರಿ ಆಗವ್ರೆ. ದಯವಿಟ್ಟು ನಾವು ಇವ್ರ ಬಂದ್ಮೇಲೆ ಇದನ್ನ ಮೇಲಧಿಕಾರಿಗಳ ಗಮನಕ್ಕೂ ತಗೋಬತ್ತೀವಿ. ಕುಡಿಯೋ ನೀರಿಗೆ ಒಂದು ಪ್ರತಿಭಟನೆ ಮಾಡ್ತಾರೆ, ಅಲ್ಲಿ ಸೌಜನ್ಯಕ್ಕಾದ್ರೂ ನಾನು ಭೇಟಿ ನೀಡಿ ಕೊಡಬೇಕಾಗಿದ್ದಂತ ಕರ್ತವ್ಯದಿಂದ ಅಧಿಕಾರಿ ಇವತ್ತು ಬೇಜವಾಬ್ದಾರಿತನ ತೋರಿಸವ್ರೆ. ಬೇರೆ ನಾವು ಅವ್ರಿಗೆ ರಕ್ತ ಕೊಡಿ ಇನ್ನು ಏನ್ ಕುಡಿಯೋ ನೀರು ಕೇಳ್ತಾ ಇದ್ರು ಇಷ್ಟೊಂದು ಬೇಜವಾಬ್ದಾರಿತನ ಅದೇ ಅಂದ್ರೆ ಅಧಿಕಾರಿಗಳು ಯಾವ ಮಟ್ಟದ ದಪ್ಪ ಚರ್ಮ ಅನ್ನೋದನ್ನ ಇವತ್ತು ನಮಗೆ ಬೇಜಾರಾಯ್ತದೆ. ಆದರೂ ಇವತ್ತು ತಾಲೂಕ್ ಪಂಚಾಯತಿಯ ಮ್ಯಾನೇಜರ್ ಏನ್ ಸರ್ ನಿಮ್ಮ ಹೆಸರು? ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಮತ್ತೆ ನಮ್ಮ ಪೊನ್ಗನಹಳ್ಳಿ ಗ್ರಾಮ ಪಂಚಾಯತಿಯ PDO RDPನವರ ಸಮಕ್ಷಮದಲ್ಲಿ ಇನ್ನು 15 ದಿನಗಳಲ್ಲಿ ನಾವು ಅಲ್ಲಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡವ್ರೆ. ಅಲ್ಲಿ ತನಕ ತಾತ್ಕಾಲಿಕವಾಗಿ ಅವ್ರಿಗೆ ಟ್ಯಾಂಕರ್ನಲ್ಲಿ ಕುಡಿಯೋ ನೀರು ಕೊಡ್ತೀವಿ ಅಂತ ಮಾನ್ಯ PDO ಸಾಹೇಬರು ಇಲ್ಲಿ ಸಮಕ್ಷಮದಲ್ಲಿ ಒಪ್ಕೊಂಡ ಮೇಲೆ ಇವತ್ತು ನಮ್ಮ ಪ್ರತಿಭಟನೆಯನ್ನ ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಇನ್ನು ಈ ತಾಲೂಕು ಆಡಳಿತಕ್ಕೆ ನಾನು ಮನವಿ ಮಾಡ್ಕೊತೀನಿ, ಕುಡಿಯೋ ನೀರಿನ ವಿಚಾರದಲ್ಲಿ ಯಾವುದೇ ಅಧಿಕಾರಿಗಳು ಸುಧಾ ಬೇಜವಾಬ್ದಾರಿತನವನ್ನು ತೋರಬೇಡಿ. ಒಂದು ತಾಲೂಕು ಆಡಳಿತ ಅಂದ್ರೆ ಎಲ್ಲ ಇಲಾಖೆಗಳ ಸಂವಹನದಲ್ಲಿ ನಡೆಯುವಂಥ ತಾಲೂಕು ಆಡಳಿತ. ಆದರೆ ದುರ್ವಿಧಿ ನಮ್ಮ ಈ ಮೇಲ್ಕೋಟೆ ಕ್ಷೇತ್ರದಲ್ಲಿ ಜನ ಆಯ್ಕೆ ಮಾಡ್ಕೊಂಡಂತ ಒಂದು ವ್ಯವಸ್ಥೆ ಈಗ ಧಿಕ್ಕಾರ ಇರಲಿ ಅಂತ ನಾನು ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಹೇಳ್ತಾ, ಈ ಒಂದು ಕುಡಿಯೋ ನೀರಿನ ವಿಚಾರದಲ್ಲಿ ತಾರತಮ್ಯ ಮಾಡ್ದೇನೆ ಯಾವುದೇ ವ್ಯಕ್ತಿಗಾದ್ರೂ ಕುಡಿಯೋ ನೀರನ್ನ ಕೊಡಬೇಕು. ಇದೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಮಂಜಾಚಾರಿ ಕುಟುಂಬಕ್ಕೆ ನಾವು ನಿಮ್ಮ ಬೆನ್ನೆಲುಬಾಗಿರ್ತೀವಿ. ಇನ್ನು 15 ದಿನದಲ್ಲಿ ನಿಮ್ಮ ಕುಡಿಯೋ ನೀರಿನ ಶಾಶ್ವತವಾದಂಥ ವ್ಯವಸ್ಥೆ ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳ ವರ್ಗದಿಂದ ಒಪ್ಕೊಂಡವ್ರೆ. ಅದಕ್ಕೆ ನಿಮ್ಮ ಸಮ್ಮತಿ ಇರಲಿ ಅಂತ ನಾನು ಇವತ್ತು ತಾಲೂಕು ಆಡಳಿತಕ್ಕೆ ಮತ್ತೊಮ್ಮೆ ಹೇಳ್ತೀನಿ. ದಯವಿಟ್ಟು ಕುಡಿಯೋ ನೀರಿನಲ್ಲಿ ಯಾರೂ ತಾತ್ಸಾರ ಮಾಡ್ದೇನೆ ಇಡೀ ತಾಲೂಕಿನ ಜನತೆ ಕುಡಿಯೋ ನೀರು ಕೊಡುವಂಥ ವ್ಯವಸ್ಥೆಗಳನ್ನು ಆಗಬೇಕು ಅಂತ. ಬಿಜೆಪಿಯ ಜನಪರ ಹೋರಾಟಕ್ಕೆ ಜಯವಾಗಲಿ.